ಬೃಹತ್ ಬೆಂಗಳೂರು ಈಗ ಗ್ರೇಟರ್ ಬೆಂಗಳೂರು ಆಗಿದೆ. 5 ಪಾಲಿಕೆಗಳಾಗಿ ಹಂಚಿಕೆ ಆಗಿರೋ ಜಿಬಿಎ ಮೊದಲ ಚುನಾವಣೆಯ ಹೊಸ್ತಿಲಲ್ಲಿದೆ. ಜನಪ್ರತಿನಿಧಿಗಳಿಲ್ಲದೆ ಸೊರಗಿದ್ದ ಬಿಬಿಎಂಪಿ ಜಿಬಿಎ ಚುನಾವಣೆ ಬಳಿಕ ಬದಲಾಗುತ್ತೆ. ಹಾಗಿದ್ರೆ ಜಿಬಿಎ ಚುನಾವಣೆ ಬಗ್ಗೆ ಜನರ ಅಭಿಪ್ರಾಯ ಏನು? ಈ ಚುನಾವಣೆ ನಡಿಬೇಕಾ ನಡಿಬಾರ್ದಾ? ಈ ಎಲ್ಲದರ ಬಗ್ಗೆ ಕೂಡ ಜನರನ್ನ ನಾವು ಕೇಳಿ ಪಡಿತೀನಿ. ನಾನು ಮುತ್ತಪ್ಪ ಲಮಾಣಿ, ನಾನು ಪ್ರವೀಣ್ ಜಮಖಂಡಿ. ಇದೇ ಈ ಹೊತ್ತಿನ ವಿಶೇಷ, ನನ್ನ ಓಟು ನನ್ನ ಮಾತು. ನೂರ 98 ವಾರ್ಡ್ಗಳಿದ್ದಂತಹ ಬಿಬಿಎಂಪಿ ಈಗ 369 ವಾರ್ಡ್ಗಳಾಗಿ ಜಿಬಿಎ ಆಗಿದೆ. ಈ ಜಿಬಿಎ ಚುನಾವಣೆಗೆ ಬೇಕಾದಂತಹ ಸಿದ್ಧತೆಯನ್ನು ರಾಜ್ಯ ಚುನಾವಣಾ ಆಯೋಗ ಮಾಡ್ತಿರುವಂಥದ್ದು. ಪ್ರವೀಣ್, ಇವತ್ತು ನಾವಿರುವಂಥದ್ದು ಶಿವಾಜಿನಗರ ವಿಧಾನಸಭಾ ಕ್ಷೇತ್ರ. ಈ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ 8 ವಾರ್ಡ್ಗಳು ಬರ್ತವೆ. ಹಾಗಿದ್ರೆ ಈ ಜನರ ಅಭಿಪ್ರಾಯ ಏನು? ಚುನಾವಣೆ ಮಾಡಬೇಕಾ ಮಾಡಬಾರ್ದಾ ಅನ್ನೋದ್ರ ಬಗ್ಗೆ ನಾವಿಬ್ಬರು ಹೊತ್ತು ಹೋಗಿ ಕೇಳ್ಕೊಂಬರೋಣ. ಸದ್ಯ ನಾವೀಗ ರಜಲ್ ಮಾರ್ಕೆಟಲ್ಲಿದ್ದೀವಿ. ರಜಲ್ ಮಾರ್ಕೆಟ್ ಇರುವಂತಹ ಜನರ ಅಭಿಪ್ರಾಯ ಏನು, ಬನ್ನಿ ಕೇಳ್ಕೊಂಬರೋಣ. ಸರ್, ಈಗ ಜಿಬಿಎ ಎಲೆಕ್ಷನ್ಗೆ ಸಿದ್ಧತೆಗಳು ನಡೀತಾ ಇರುವಂಥದ್ದು. ಎಲೆಕ್ಷನ್ ಆಗಬೇಕಾ ಆಗಬಾರ್ದಾ ನಿಮ್ಮ ಪ್ರಕಾರ ಅಂತ? ಸರ್, ಆ್ಯಕ್ಚುಲಿ 5 ವರ್ಷ ಆಯಿತು ಎಲೆಕ್ಷನ್ ಆಗಿಬಿಟ್ಟು. ಜಿಬಿಎ ಎಲೆಕ್ಷನ್ ಬೇಕೇ ಬೇಕು ಸರ್ ಸಿಟೀಸ್ನಲ್ಲಿ. ಯಾಕೆ ಅಂದರೆ ಒಂದು MLA ಇರ್ತದೆ, ಅದು ಎಷ್ಟು ಕೆಲಸ ನೋಡಬೇಕು, ತುಂಬ ಕೆಲಸ ಇರ್ತದೆ. ಅದು ಕೌನ್ಸಿಲರ್ ಮಸ್ಟ್ ಆ್ಯಂಡ್ ಶುಡ್ ಇರಬೇಕು ಸರ್. ಕೌನ್ಸಿಲರ್ ಇಲ್ಲ ಅಂದರೆ MLAಗೆ ದೊಡ್ಡ ಕೆಲಸ ಇರ್ತದೆ ಸರ್, ಬಟ್ ಸ್ಮಾಲ್ ಕೆಲಸ ಇರ್ತದೆ. ಅದು ಕೌನ್ಸಿಲರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟು. ಎಸ್ಪೆಷಲಿ ಡ್ಯೂರಿಂಗ್ ರೇನ್ ಟೈಮ್ನಲ್ಲಿ, ಬೇರೆ ಟೈಮ್ನಲ್ಲಿ ಎಲ್ಲ ಕಷ್ಟ ಆಗಿಬಿಡ್ತದೆ. ಅದು ಎಷ್ಟು ಜಲ್ದಿ ಆಗತ್ತೆ ಅಷ್ಟು ಜಲ್ದಿ ಪಬ್ಲಿಕ್ಗೆ ಈಸಿ ಆಗುತ್ತೆ ಸರ್. ವಿದೌಟ್ ಜಿಬಿಎ ಎಲೆಕ್ಷನ್ನು ಕೆಲಸ ತುಂಬ ಪ್ರಾಬ್ಲಮ್ ಆಗಿಬಿಡ್ತದೆ. ಪಾಪ MLAಗೆ ಎಲ್ಲ ಬರ್ಡನ್ ಆಗಿಬಿಡ್ತದೆ. ಎಲ್ಲಿ ನೋಡಬೇಕು ಸರ್ ಅವರೇ. ಸೊ ಜಿಬಿಎ ಎಲೆಕ್ಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಪಬ್ಲಿಕ್ಕು. ದಯವಿಟ್ಟು ನಾವು ಎಲ್ಲ ಗೌರ್ಮೆಂಟ್ಗೆ ಮತ್ತು ನಂದು ಸರ್ಕಾರಗೆ ಎಲ್ಲಗೆ ರಿಕ್ವೆಸ್ಟ್ ಮಾಡ್ತೀನಿ, ಎಷ್ಟು ಜಲ್ದಿ ಆಗತ್ತೆ ಅಷ್ಟು ಜಲ್ದಿ ಮಾಡಬೇಕು. ಮಾನ್ಸೂನ್ ಸೀಸನ್ ಸ್ಟಾರ್ಟ್ ಆಗುತ್ತೆ, ತಿರ್ಗಾ ನೀರ್ದು ಎಲ್ಲ ಸಮಸ್ಯೆ ಆಗಿಬಿಡ್ತದೆ. ಕೌನ್ಸಿಲರ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಒನ್ ಏರಿಯಾ ಸರ್. ದಯವಿಟ್ಟು ಮಾಡಬೇಕು ಈ ಎಲೆಕ್ಷನ್ನು. ಈಗ ಬಿಬಿಎಂಪಿಯಲ್ಲಿ ಇರಲಿಲ್ಲ ಇಷ್ಟು ದಿನ, ಅದೆಲ್ಲ ಎಷ್ಟು ಸಮಸ್ಯೆ ಆಯ್ತು ಅಂತ ಹೇಳಿ ಸರ್. ಎಲ್ಲ ಇಟ್ ಹ್ಯಾಸ್ ಗಾನ್ ಇನ್ ಅಡ್ಜಸ್ಟ್ಮೆಂಟು. ಯಾಕೆಂದರೆ ಒನ್ ಟೈಮು MLAಸು ಆಚೆ ಇರ್ತದೆ, ಔಟ್ ಆಫ್ ಸಿಟೀಸ್ ಇರ್ತದೆ. ಆ ಟೈಮ್ ನೋಬಡಿ ವಿಲ್ ಬಿ ರೆಸ್ಪಾನ್ಸಿಬಲ್ ಟು ಟೇಕ್ ಕೇರು. ಎಲ್ಲರಿಗೆ ತೊಂದರೆ ಆಗಿದೆ ಸರ್. ವಿದೌಟು ಕೌನ್ಸಿಲರು, ಲೋಕಲ್ ಕೌನ್ಸಿಲರು ಕೆಲಸ ಮಾಡೋದಕ್ಕೆ ತುಂಬ ಕಷ್ಟ ಆಗತ್ತೆ, ತುಂಬ ಕಷ್ಟ ಆಗಿದೆ ಸರ್. ಸೊ ದಯವಿಟ್ಟು ಪಾಪ ಎಲ್ಲ MLAಕ್ಕಿನ ಸ್ವಲ್ಪ ತೂಕ ಕಡಿಮೆ ಮಾಡಬೇಕು. ಮತ್ತು ಸಿಟಿಗೆ ಎಲ್ಲ ಜನರಲ್ ಪಬ್ಲಿಕ್ಕು ಈಸಿ ಭೇಟಿ ಆಗಿಬಿಡ್ತದೆ ಕೌನ್ಸಿಲರ್ಗೆ. ಏನು ಸಮಸ್ಯೆ, ಏನು ಪ್ರಾಬ್ಲಮ್ ಆಯ್ತಂದರೆ. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದ ಜನರಲ್ ಪಬ್ಲಿಕ್. ಸರ್, ನಿಮ್ಮ ನಿರೀಕ್ಷೆಗಳು ಏನಿದೆ ಸರ್ ಅಂತೇಳಿ? ಸರ್, ಏನಂದರೆ ಈ ಥರ 5 ವರ್ಷ ವೇಸ್ಟ್ ಆಗಿದೆ ಸರ್. ಅದು ಈ ಪ್ರೀವಿಯಸ್ ಕಮ್ಮಿಂಗ್ ಇಯರ್ಸ್ನಲ್ಲಿ ಆ ಥರ ಆಗಬಾರ್ದು. ಇದು ಎಲ್ಲ ಟೈಮ್ ಟು ಟೈಮ್ ಎಲ್ಲ ಆಯ್ತಂದರೆ ಎಲ್ಲರದ್ದು ಕಂಪ್ಲೇಂಟ್ ಜಾಸ್ತಿ ಬರಲ್ಲ, ಎಲ್ಲರದ್ದು ಸಮಸ್ಯೆ ಎಲ್ಲ ಈಸಿ ಆಗಿಬಿಡ್ತದೆ ಸರ್. ನಮಸ್ಕಾರ ಸರ್. ಜಿಬಿಎ ಎಲೆಕ್ಷನ್ ನಡಿಬೇಕನ್ನುವಂಥ ಮಾತುಗಳೇ ಕೇಳಿ ಬರ್ತಾ ಇದೆ. ಎಲೆಕ್ಷನ್ ನಡಿಬೇಕಾ ನಡಿಬಾರ್ದು ಸರ್? ನಡಿಬೇಕು ಸರ್. ನಮ್ಮ ಏರಿಯಾಗೆ ಕೌನ್ಸಿಲರ್ ಬರಬೇಕು. ಕೌನ್ಸಿಲರ್ ಇಲ್ಲ ಅಂದರೆ ಕೆಲಸ ಆಗಲ್ಲ. ಈ ಕೌನ್ಸಿಲರ್ ಇರಲಿಲ್ಲ ಇಷ್ಟು ದಿನ, ಏನೆಲ್ಲ ಸಮಸ್ಯೆ ಆಯ್ತು ನಿಮಗೆಲ್ಲ ಅಂತೇಳಿ? ಏನೆಲ್ಲ ಸಮಸ್ಯೆ ಅಂದರೆ ಚಿಕ್ಕ ಕೆಲಸ ಇದೆಯಲ್ಲ, ಪೆಂಡಿಂಗ್ ಎಲ್ಲ ಇದೆಯಲ್ಲ. ಕೌನ್ಸಿಲರ್ ಇದ್ದರೆ ಅವ್ರ ಹತ್ರ ಹೋಗ್ತೀವಿ, ಏನಿದೆ ಮಾಹಿತಿ ಇಕ್ತೀವಿ ನಾವು. ಅವ್ರೇನಾದ್ರು ಇದ್ದರೆ ಅವ್ರು ಮಾಡ್ತಾರೆ. ಅವರು ಕೌನ್ಸಿಲರ್ ಇರಬೇಕು. ಎಲೆಕ್ಷನ್ ಆದಮೇಲೆ ನಿಮಗೆಲ್ಲ ಕೆಲವೊಂದಿಷ್ಟು ಬೆಂಗಳೂರಿಗರಾಗಿ ನಿಮಗೆ ನಿರೀಕ್ಷೆಗಳಿರುತ್ತೆ, ಇಂಥ ಕೆಲಸ ಆಗಲಿ ಅಂತೇಳಿ. ಆ ಥರದ ನಿರೀಕ್ಷೆಗಳೇನಂತೇಳಿ? ಕೆಲವು ಕೆಲಸ ಆಗಿದೆ, ಇಲ್ಲಿ ಏನು ಹೇಳಂಗಿಲ್ಲ. ಕೆಲವು ಕೆಲಸ ಆಗಿದೆ, ಇನ್ನೂ ಕೆಲವು ಕೆಲಸ ಆಗ್ತಾ ಇರಬೇಕು. ಕೌನ್ಸಿಲರ್ ಇದ್ದರೆ ಇನ್ನೂ ಸ್ವಲ್ಪ ಸಮಯದ ಆಗತ್ತೆ. ಪ್ರವೀಣ್, ಸಾಮಾನ್ಯವಾಗಿ ರೆಸಲ್ ಮಾರ್ಕೆಟ್ ಅಂದರೆ ಕೇವಲ ಮಾರ್ಕೆಟ್ ಅಷ್ಟೇ ಅಲ್ಲ, ಇಲ್ಲಿ ಸಾಕಷ್ಟು ಜನರಿಗೆ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಪ್ರತಿಯೊಂದು ಸಮಸ್ಯೆಗೂ ಕೂಡ ಜನಪ್ರತಿನಿಧಿಗಳಿಗೆ ಹೋಗಿ ಅವ್ರನ್ನ ಮಾತಾಡಿಸಿ ಅವರಿಂದ ಸಮಸ್ಯೆಗಳನ್ನು ಬಗೆಹರಿಸುವಂಥ ಕೆಲಸನೂ ಮಾಡ್ತಾರೆ. ಇನ್ನೊಂದು ಜೊತೆಗೆ ಹೂವಿನ ವ್ಯಾಪಾರ ಇದ್ದಾರೆ. ಸರ್ ನಮಸ್ಕಾರ. ಸರ್, ಯಾವ ಕ್ಷೇತ್ರ ನಿಮ್ಮದು?
ಶಿವಾಜಿನಗರ. ಓಕೆ, ಈಗ ಇಲೆಕ್ಷನ್ ಕಾರ್ಪೊರೇಷನ್ ಇಲೆಕ್ಷನ್ ಆಗಿ 5 ವರ್ಷ 6 ತಿಂಗಳಾಯ್ತು ಸರ್. ಈಗ ಇಲೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇಲೆಕ್ಷನ್ ಆಗಬೇಕಾ ಆಗಬಾರ್ದಾ? ಆಗ್ಬೋದು. ಯಾಕೆ ಆಗಬೇಕು? ನಮಗೆ ಈಸಿ ಇರುತ್ತೆ. MLA ಸಿಕ್ಕಲ್ಲ, ಕಾರ್ಪೊರೇಟರ್ ಇದ್ದರೆ ಆಗ ಯಾವಾಗ ಬೇಗ ಸಿಕ್ಬಿಡ್ತದೆ. ಸೊ ಪ್ರವೀಣ್, ಈಗ ಒಬ್ಬ ಕಾರ್ಪೊರೇಟರ್ ಇಲ್ಲ ಅಂದರೆ ಎಷ್ಟು ಸಮಸ್ಯೆ ಆಗುತ್ತೆ, ಜೊತೆಗೆ ಶಾಸಕರು ಜನಸಾಮಾನ್ಯರ ಕೈಗೆ ಸಿಗ್ತಾರ ಅನ್ನೋ ಒಂದು ಪ್ರಶ್ನೆ ಇದೆ. ನಮ್ಮ ಜೊತೆಗೆ ವ್ಯಾಪಾರಿ ಕೂಡ ಇದ್ದಾರೆ. ಗುರುಗಳೇ, ಈಗ ಈ BBMP, ಹಿಂದಿನ BBMP, ಈಗಿನ GBA ಇಲೆಕ್ಷನ್ ಆಗಿ ಎಷ್ಟು ವರ್ಷ ಆಯಿತು? ಆಯಿತು, ಒಂದು 5.5 ವರ್ಷ ಆಯಿತು. ಏನು ಕಾರ್ಪೊರೇಷನ್ ಎಲೆಕ್ಷನ್ ಏನೂ ಆಗಲ್ಲ, ಇನ್ನೂ ಆಗಲ್ಲ. ಏನೂ ಆಗಲ್ಲ. ಯಾಕೆ ಸರ್? ಯಾಕೆ ಅದು ನಮಗೆ ಗೊತ್ತಿಲ್ಲ. ಅದು ಏನು ಮಾಡ್ತಾ ಇದ್ದಾರೆ ಗೊತ್ತಾಗಲ್ಲ. ಮಾಡ್ತಾರೆ, ಒಳ್ಳೇದಾಯ್ತು. ಸ್ವಲ್ಪ ಜನಗಳಿಗೆ ಅನುಕೂಲ ಆಗುತ್ತೆ. ಏನು ಅನುಕೂಲ ಆಗುತ್ತೆ ಎಲೆಕ್ಷನ್? ಇಲ್ಲಿ ಸ್ವಲ್ಪ ಕಾರ್ಪೊರೇಷನ್ ಇರ್ತಾರೆ, ಸ್ವಲ್ಪ ಇಲ್ಲಿ ಕಚಡ ಇರ್ತಾರೆ, ಸ್ವಲ್ಪ ಇದೆ ಕ್ಲೀನಿಂಗ್ ಮಾಡ್ತಾ ಇದ್ದಾರೋ ಅವ್ರು ಸ್ವಲ್ಪ ಇದೆ ಮಾಡೋದಕ್ಕೆ ಸ್ವಲ್ಪ ಒಳ್ಳೇದಾಗತ್ತೆ. ಕಾರ್ಪೊರೇಟರ್ ಇರ್ತಾರೆ, ಜನಗಳಿಗೆ ಸ್ವಲ್ಪ ಒಳ್ಳೇದು ಮಾಡಬೇಕಲ್ಲ, ಅದಕ್ಕೆ ಅವರು ಏರಿಯಾನಲ್ಲಿ ಇರ್ತಾರೆ, ಒಳ್ಳೇದಾಗತ್ತೆ. ಓಕೆ, ಈಗ ತೆಗಿತಿಲ್ವಾ? ಈಗ ಯಾರು ಆಫೀಸರ್ ಸಿಗ್ತಾ ಇಲ್ಲ, ತಗೊಳ್ತಾ ಇದ್ದಾರೋ ಅಷ್ಟು ಫೋರ್ಸಿಂಗ್ ಇಲ್ಲಲ್ಲ. ಅಲ್ಲ, MLA ಇದಾರಲ್ಲ ಸರ್? MLA ಇದ್ದಾರೆ. ಅವರು MLA ಅಲ್ಲಿ ವಿಧಾನಸೌಧದಲ್ಲಿ ಕೂತ್ಕೊಂಡು ಯಾವಾಗ ಒಂದು ಟೈಮ್ ಬರ್ತಾ ಇದ್ದಾರೆ. ಇಲ್ಲಿ ಕಾರ್ಪೊರೇಟರ್ ಇರ್ತಾರೆ, ಕೆಲಸ ಮಾಡ್ತಾ ಇದ್ದಾರೆ ಡೈಲಿ. ಏರಿಯಾದಲ್ಲಿ ಕಾರ್ಪೊರೇಟರ್ ಮಿನಿಮಮ್ ಬೇಕಾಯ್ತು. ಅಂದ್ರೆ ಈಗ ಕಾರ್ಪೊರೇಟರ್ ಕೈಗೆ ಬೇಗ ಸಿಗೋರು ಕಾರ್ಪೊರೇಟರ್ ಅಂತ. ಹೌದು, ಅವರು ಮಾಡ್ಬೇಕು. ಕೆಲಸ ಮಾಡಿದ್ರೆ ಕಾರ್ಪೊರೇಟರ್ ಏರಿಯಾನಲ್ಲಿ ಇರಬೇಕು. ಕಾರ್ಪೊರೇಟರ್ ಇಲ್ಲಂದ್ರೆ ಸ್ವಲ್ಪ ಕಷ್ಟ ಆಗತ್ತೆ, ತೊಂದರೆ ಆಗುತ್ತೆ. ಎಲೆಕ್ಷನ್ ಮಾಡ್ಬೇಕಂತೀರಾ ಮಾಡಬಾರ್ದಂತೀರಾ? ಮಾಡಲೇಬೇಕು ಸರ್. 6 ವರ್ಷ ಆಯಿತು ಎಲೆಕ್ಷನ್ ಮಾಡಿ, 6 ವರ್ಷ ಆಯಿತು. ಇವರೇ ಹೋದ್ರು ಸುಪ್ರೀಂ ಕೋರ್ಟ್ಗೆ, ಎಲೆಕ್ಷನ್ ಮಾಡಲೇಬೇಕನ್ನೇ ಹೋದ್ರು. ಎಲ್ಲಿ? ಸುಪ್ರೀಂ ಕೋರ್ಟ್ಗೆ. ಇವಾಗ ಇವರೇ ಮಾಡ್ತೀನಿ ಅನ್ನೋ ಯಾವಾಗ ಮಾಡ್ತೀರಪ್ಪ? 6 ವರ್ಷ ಆಯಿತು ಅಲ್ಲ. ಮತ್ತೆ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದಾರೆ ಅವರು, ನಾನು ಮಾಡ್ತೀನಿ. ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ, ಜೂನ್ 30ಕ್ಕೆ ಮಾಡಲೇಬೇಕು ಹೇಳಿದಾರಲ್ಲ. ಎಲೆಕ್ಷನ್ ಕಮಿಷನ್ ಅವರೇ ಹೇಳಿದ್ದಾರೆ, ಟೈಮ್ಗೆ ನಾನು ಮಾಡ್ತೀನಿ, ಎಲ್ಲ ರೆಡಿಯಾಗೇ ಇದ್ದೇನೆ. ಇವ್ರ ಹತ್ರ ಏನು ಮಾಡ್ತಾರೆ? ದುಡ್ಡಿಲ್ಲ. ದುಡ್ಡು ಎಲ್ಲಿ ಹೋಯ್ತು ಸ್ವಾಮಿ? ದುಡ್ಡಿಲ್ಲ ಅಂದರೆ ಏನದು? ನಾನು ಇರೋದು DJ ಹಳ್ಳಿನಲ್ಲಿ ಏನು ಕೆಲಸ ಆಗ್ತಾಯಿಲ್ಲ. ಅಲ್ಲಿ ಕಾರ್ಪೊರೇಟರ್ ಇದ್ದರೆ ಸಂದ ಮುಂದಕ್ಕೆ ಎಲ್ಲ ಕೆಲಸ ಮಾಡ್ತಾರೆ. ಇವರು ಬರ್ತಾ ಇರೋದು ದುಡ್ಡು ಏನು ಮಾಡ್ತಾರೋ, ಫಂಡ್ ಬರ್ತಾ ಇದೆ, ಕೆಲಸ ಆಗ್ತಾಯಿಲ್ಲ. ಭಾಳ ಸಮಸ್ಯೆ ಇದೆ. ಅದು ಯಾಕೆ ಹೇಳ್ಬೇಕು? ಏನು ಅರ್ಥ ಆಗೋದು? ಏನು ಮಾಡ್ತಾ ಇಲ್ಲ ಸರ್, ನನಗೂ ಗೊತ್ತಲ್ಲ. ಬೆಂಗಳೂರು ರೌಂಡ್ ಹೊಡಿತಾ ಇದ್ದೀನಿ ನಾನು. ಏನು ಮಾಡ್ತೀನಿ ಮಾಡ್ತಾ ಇಲ್ಲ. ಅವರು ಏನು ಮಾಡ್ತಾರೋ ಗೊತ್ತಿಲ್ಲ, ಯಾವಾಗ ಮಾಡ್ತಾರೋ ಅದೇನೋ ಗೊತ್ತಿಲ್ಲ. ಇವಾಗ ಎಲೆಕ್ಷನ್ ಆಗ್ತಾ ಇಲ್ಲ, ಅದನ್ನ ಗೊತ್ತಿಲ್ಲ. ಅದು ಜೂನ್ನಲ್ಲಿ ಎಲೆಕ್ಷನ್ ಇದೆ ಸರ್. ಈಗ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಕೌನ್ಸಿಲರ್ ಇದ್ದೆ ಸಮಸ್ಯೆ ಸ್ವಲ್ಪ ಕಡಿಮೆ, ಭಾಳ ಕಡಿಮೆ ಆಗುತ್ತೆ. ನೋಡಿದ್ರ, ಪ್ರತಿಯೊಬ್ಬರು ಬಾಯಲ್ಲಿ ಕೂಡ ಬರೋದು ಒಂದೇ ವಿಚಾರ ಸರ್, ಎಲೆಕ್ಷನ್ ಆಗಲಿ, ಕಾರ್ಪೊರೇಟರ್ ಸಿಗ್ಲಿಕ್ಕೆ ಹೇಗೆ ಅಂತೇಳಿ. ಯಾಕಂದರೆ ಪ್ರತಿ ಬಾರಿ MLA ಹತ್ರ ಹೋಗ್ಬಿಟ್ಟು ನಮ್ಮ ಏರಿಯಾದಲ್ಲಿ ಗುಂಡಿ ಇದೆ, ನಮ್ಮ ಮನೆ ಹತ್ರ ಕಸ ಇದೆ, ಅದನ್ನು ತೆಗೀರಿ ಹೇಳೋಕ್ಕಾಗಲ್ಲ. ಹೌದು, ಈಗ ಡೈಲಿ ವರದಿನೂ ಕೂಡ ಅದೇ ಆಗ್ತಾ ಇದೆ. ಎಕ್ಸಾಕ್ಟ್ಲಿ. ಇನ್ನೂ ತುಂಬ ಜನ ಇದ್ದಾರೆ, ಅವ್ರು ಮಾತಾಡ್ಸ್ಕೊಂಬರೋರು ಬನ್ನಿ. ಹಂಗೆ ಈಗ GBA ಇಲೆಕ್ಷನ್ ಮಾಡಿ ಅಂಥೇಳಿ ಎಲ್ಲರೂ ಹೇಳ್ತಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ GBAನವ್ರು ಇಲೆಕ್ಷನ್ ಬೇಡ, ಈಗ ಸದ್ಯಕ್ಕೆ ನಮ್ಮ ಕೈಲಿ ಆಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟಿಗೆ ಹೋಗ್ತಾ ಇದ್ದಾರೆ. ಜನಸಾಮಾನ್ಯರಾಗಿ ಈ ಕಾರ್ಪೊರೇಷನ್ ಇಲೆಕ್ಷನ್ ಆಗದೇನೆ ಎಷ್ಟು ಕಷ್ಟ ಆಗ್ತಿದೆ ಸರ್? ಕಷ್ಟ ಆಗ್ತದೆ. ಗಾರ್ಬೇಜ್ ಕ್ಲೀನ್ ಮಾಡಬೇಕು. ಯಾರಿದೆ ಇಲ್ಲಿ ನೋಡೋಕ್ಕೆ? ರೋಡ್ ಸೈಡ್ನಲ್ಲಿ ಕಚರ ಇರತ್ತೆ. ಯಾರಿಗೆಲ್ಲದ ಕೌನ್ಸಿಲರ್ ಇಲ್ಲ. MLA ಇದ್ದಾರೆ. ಎಷ್ಟು ಜನ ಅವರು ಇದು ಮಾಡ್ತಾರೆ? ಈಗ ನಾವು ಕಮರ್ಷಿಯಲ್ ಸ್ಟ್ರೀಟ್ನಲ್ಲಿದ್ದೀವಿ. ಇದು ಕೂಡ ಶಿವಾಜಿನಗರ ಕ್ಷೇತ್ರಕ್ಕೆ ಬರೋದು. ಬನ್ನಿ, ಹಾಗಿದ್ರೆ ಇಲ್ಲಿರುವಂತಹ ಜನರ ಅಭಿಪ್ರಾಯ ಏನಿದೆ, ಈ GBA ಚುನಾವಣೆಗೆ ಯಾವ ರೀತಿಯಾಗಿ ಜನರ ಒಂದು ನಿರೀಕ್ಷೆಗಳಿರುವಂಥದ್ದು. ಸರ್ಕಾರ GBA ಇಲೆಕ್ಷನ್ ಮಾಡಬಾರ್ದು ಅಂತ ಹೇಳ್ತಾ ಇದೆ, ಆದರೆ ಜನರು ಮಾತ್ರ ಹೇಗಾದರೂ ಮಾಡಿ ಚುನಾವಣೆ ಆಗಿಬಿಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಥ ಪರಿಸ್ಥಿತಿ ಬಂದಿದೆ. ಹಾಗಿದ್ರೆ ಕಮರ್ಷಿಯಲ್ ಸ್ಟ್ರೀಟ್ನ ಜನ ಏನು ಹೇಳ್ತಾರೆ ಬನ್ನಿ ಕೇಳ್ಕೊಂಬರೋಣ. ಸರ್ ನಮಸ್ಕಾರ.
ನಮಸ್ಕಾರ ಹೇಳಿ ಸರ್. ಸರ್ ಈಗ GBA ಎಲೆಕ್ಷನ್ ನಡಿಬೇಕಾ ನಡಿಬಾರ್ದು ಸರ್? ನಡಿಬೇಕು ಸರ್. ಕೆಲಸಗಳೇನೆ ಆಗ್ತಾ ಇಲ್ಲ, ಯಾವ ವಾರ್ಡಲ್ಲಿ ಕೆಲಸನೇ ಆಗ್ತಾ ಇಲ್ಲ. MLA ಹತ್ರ ಹೋಗ್ಬೇಕು, MLA ಹೋಗಪ್ಪ ನೋಡೋಣ ಹೋಗಪ್ಪ ಅಂತಾರೆ. ಯಾಕೆಂದ್ರೆ ಕೌನ್ಸಿಲರ್ ಇದೆ, ನಾವು ಕೌನ್ಸಿಲರ್ ಹತ್ರ ಮಾತಾಡ್ತೀವಿ. ನಮ್ಮ ವಾರ್ಡಲ್ಲಿ ಕೌನ್ಸಿಲರ್ ಇದೆ, ಕೌನ್ಸಿಲರ್ ಹತ್ರ ಮಾತಾಡ್ಬೋದು. MLA ಹತ್ರ ಹೇಳ್ತಾರೆ ನೋಡೋಣ ಹೋಗಪ್ಪ, ಹಾಗೆ ತಳ್ಳಿಬಿಟ್ರೆ ಅಷ್ಟೇ. ಅದು 1 ವರ್ಷ ಆದರೂ ಕೆಲಸ ಆಗಲ್ಲ. ಕೆಲಸಗಳೇನು ನಮ್ಮ ವಾರ್ಡಲ್ಲಿ ಕೌನ್ಸಿಲರ್ ಇದೆ, ನಾವು ಸಮಸ್ಯೆ ಹೇಳ್ಬೋದು, ಕೆಲಸ ಮಾಡ್ಬೋದು, ನಮ್ಮ ಮಾತು ಕೇಳ್ತಾರೆ. ಯಾಕೆ ನಮ್ಮ ವಾರ್ಡಲ್ಲಿ ಕೌನ್ಸಿಲರ್ ಇದೆ, ನಾವು ವಾರ್ಡ್ ಹಾಕಿರ್ತೀವಿ, ನಮ್ಮ ಮಾತು ಕೇಳ್ತಾರೆ. MLA ಹತ್ರ ಏನು ಕೇಳಲ್ಲ, ಆ ಥರ ಪರಿಸ್ಥಿತಿ. ಈಗ ನಮ್ಮ ಜೊತೆ ಇಲ್ಲಿಯ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್ GBA ಎಲೆಕ್ಷನ್ ಆಗಬೇಕಾ ಆಗಬಾರ್ದು ಸರ್? ಆಗಬೇಕು ಸರ್. ಏನಕ್ಕೆ ಆಗ್ಬೇಕಂತ ಹೇಳಿ? ಕೌನ್ಸಿಲರ್ ಇಲ್ಲ ಸರ್ ಏರಿಯಾನಲ್ಲಿ, ನಮಗೆ ತುಂಬ ತೊಂದರೆ ಆಗುತ್ತೆ. ಯಾವ ರೀತಿ ಸಮಸ್ಯೆ ಆಗುತ್ತೆ ನಿಮಗೆ? ನಮಗೆ ಗ್ಯಾಸ್ ರೇಟ್ ಬೆಲೆ ಜಾಸ್ತಿ ಆಗಿದೆ, ತುಂಬ ಸಮಸ್ಯೆ ಇದೆ ಸರ್, ಹೇಳೋಕ್ಕಾಗಲ್ಲ. ಅದು ಅವ್ರು ಬಂದಮೇಲೆ ಅವ್ರಿಗೆ ಹೇಳ್ತೀನಿ, ಅವ್ರ ಸಮಸ್ಯೆ ಕಮ್ಮಿ ಮಾಡ್ತಾರೆ ನಮ್ಮದು. ಸರ್ GBA ಎಲೆಕ್ಷನ್ ಆಗಬೇಕಾ ಆಗಬಾರ್ದು ಸರ್? ಸರ್ ಆಗಬೇಕು ಸರ್. ಏನೆಲ್ಲ ಸಮಸ್ಯೆ ಆಯ್ತು? ಇಷ್ಟು ದಿನ ಕೌನ್ಸಿಲರ್ ಎಲ್ಲ ಇರಲಿಲ್ಲ ಸರ್. ತುಂಬ ಸಮಸ್ಯೆಗಳಿದೆ ಬೆಂಗಳೂರಲ್ಲಿ ಹೇಳಬೇಕು ಅಂದರೆ. ಸರಿಯಾಗಿ ರೋಡ್ಸ್ಗಳು ಸರಿಯಾಗಿಲ್ಲ, ಮಳೆ ಬಂದ್ಬಿಟ್ಟು ಎಲ್ಲ ಮರಗಳೆಲ್ಲ ಬಿದ್ದೋಗಿರುತ್ತೆ. ಇಮಿಡಿಯೇಟಾಗಿ ಬಂದು ಅದು ಯಾರೂ ನೋಡೋಲ್ಲ. ನೋಡಿ ಇವಾಗ ನಾವು ಹೇಳ್ಬಾರ್ದು, ಈಗ ತಮಿಳ್ನಾಡಲ್ಲಿ ವಿಜಯ್ ಬಂದಿದ್ದಾರೆ ನೋಡಿ, ಎಷ್ಟು ಅಲ್ಲಿ ಇಂಡಿಪೆಂಡೆಂಟಾಗಿ ಅವರು ಅಷ್ಟೊಂದು 60 ಇಯರ್ಸ್ ಎಲ್ಲ ಘಟನೆಗಳೆಲ್ಲ ಇದ್ಬಿಟ್ಟು ಅವ್ರು ವಿನ್ ಆಗಿದ್ದಾರೆ. ಯಾಕೆಂದರೆ ಜನಗಳು ಆ ಥರ ಇದಾಗಿದ್ದಾರೆ. ಸೊ ಅದು ನಮ್ಮ ಕರ್ನಾಟಕದಲ್ಲಿ ಆ ಥರ ಯಾರೋ ಒಬ್ಬರು ಬರ್ಬೇಕು ಸರ್. ಆ ಥರ ಇಲ್ಲೊಬ್ರು ಇದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್ ಇಷ್ಟು ದಿನ GBA ಎಲೆಕ್ಷನ್ ಆಗಿರಲಿಲ್ಲ, ಈಗ GBA ಎಲೆಕ್ಷನ್ ಮಾಡಬೇಕಾ ಮಾಡಬಾರ್ದಾ ಸರ್? ಮಾಡಲೇಬೇಕು. ಹಾಂ, ಏನಕ್ಕೆ ಮಾಡ್ಬೇಕು ಸರ್? ಯಾಕಂದರೆ ಈಗ ಹಳೆ ಕೌನ್ಸಿಲರ್ಸು ಹಂಗೆ 5 ವರ್ಷದಿಂದ 5-6 ವರ್ಷದಿಂದ ಅವರೇ ಇದ್ದಾರೆ. ಅವಾಗ ಏನು ಮಾಡ್ತಾಯಿದ್ದಾರೆ ಏನಿಲ್ಲ ಅಂತ ಏನು ಗೊತ್ತಾಗ್ತಾ ಇಲ್ಲ. ನಾವು ಎಲ್ಲ ಕಡೆ ಹೋಗ್ತೀವಿ, ನಾವು ಕಚರಗಳು ಹಂಗೆ ಬಿದ್ದಿರುತ್ತೆ, ರೋಡ್ಗಳು ಡಿಗ್ ಮಾಡಿ ಬಿಟ್ಬಿಡ್ತಾರೆ. ಆಮೇಲೆ ಪೈಪ್ ಹಾಕಬೇಕಂತ ಡಿಗ್ ಮಾಡ್ತಾರೆ. ಡಿಗ್ ಮಾಡಿಬಿಟ್ಟು 6 ತಿಂಗಳು ಅವರು ಕೆಲಸ ಯಾವುದೂ ಮಾಡಲ್ಲ. ಅಧಿಕಾರಿಗಳಲ್ಲಿ ಇದ್ರಲ್ಲ ಸರ್, ಅಧಿಕಾರಿಗಳು ಅವ್ರಿಗೆ ಇಲ್ಲಿ ಕಾಂಟ್ರಾಕ್ಟ್ ಕೊಡ್ತಾರಲ್ಲ, ಕಾಂಟ್ರಾಕ್ಟರು ಮಾಡೋದು. ಈಗ ಕಾಂಟ್ರಾಕ್ಟರ್ ಕೊಡ್ತಾರೆ, ಅವ್ರು ಏನು ಮಾಡ್ತಾರೆ, ಸಬ್ ಕಾಂಟ್ರಾಕ್ಟರ್ ಕೊಡ್ತಾರೆ. ಅವರು ಏನು ಮಾಡ್ತಾರೆ, ಇನ್ನೊಂದು ಸಬ್ ಕಾಂಟ್ರಾಕ್ಟರ್ ಕೊಡ್ತಾರೆ. ಏನಾಗುತ್ತೆ, ಆಯಿತು ಜೀರ್ಣ ಆಗೋವರೆಗೆ ದುಡ್ಡು ತಿಂದ್ಬಿಟ್ಟು ಹಂಗೆ ಬಿಟ್ಬಿಡ್ತಾರೆ. ಸರ್ GBA ಎಲೆಕ್ಷನ್ ಆಗಬೇಕಾ ಆಗಬಾರ್ದು ಸರ್? ಆಗ್ಬೇಕು ಸರ್. ಏನಕ್ಕೆ ಆಗಬೇಕು ಅಂತೇಳಿ? ನಮಗೆ ಬಂದು MLA ಒಂದೇ ಸರಿ ಡೈರೆಕ್ಟಾಗಿ ನೋಡೋಕ್ಕಾಗಲ್ಲ. ಕೌನ್ಸಿಲರ್ ಇದ್ದರೆ ಅವರಿಂದ ಅವ್ರ ಮುಖಾಂತರ ಹೋಗಿ ನೋಡ್ಬೋದು. ಕೌನ್ಸಿಲರ್ ಎಲ್ಲ ಇರಲಿಲ್ಲ, ಏನೆಲ್ಲ ಸಮಸ್ಯೆ ಆಯ್ತು ನಿಮಗೆ ಅಂತೇಳಿ? ತುಂಬ ಸಮಸ್ಯೆ ಇದೆ, ಮನೆ ಹತ್ರ ತುಂಬ BBMP ತುಂಬ ಸಮಸ್ಯೆ ಇದೆ. ಎಲ್ಲದಕ್ಕೂ ಬೇಕಲ್ವಾ, ಅವರು ಡೈರೆಕ್ಟಾಗಿ ಹೋಗಿ ನಾವು ಒಂದೇ ಸತಿ ಅವ್ರು ನೋಡೋಕ್ಕಾಗಲ್ಲ. ಕೌನ್ಸಿಲರ್ ಇದೆ, ಕೌನ್ಸಿಲರಿಂದ ಅವ್ರ ಮುಖಾಂತರ ಅಲ್ಲಿ ಮೇಲೆ ಹೋಗಿ ನೋಡೋದು. ನಮ್ಮ ತೊಂದರೆ ಏನಿದೆ ಅವ್ರು ತಿಳಿಸ್ರೆ ಅವರು ಹೋಗಿ ಹೇಳ್ತಾರೆ. ಈಗ ಬೆಂಗಳೂರಿನ ಹಾಟ್ ಟಾಪಿಕ್ ಅಂತಂದರೆ ಅದು GBA ಚುನಾವಣೆ. ಎಲ್ಲ ರೀತಿಯ ಜನರು ಕೂಡ ತಮ್ಮ ಅಭಿಪ್ರಾಯನ ಹೇಳ್ತಿರೋದು. ನನ್ನ ಜೊತೆಗೆ ಅವರು ಆಟೋ ಚಾಲಕರಿದ್ದಾರೆ. ಸರ್ ಈಗ GBA ಚುನಾವಣೆ ಅಂದರೆ ನಮ್ಮ ಪಾಲಿಕೆ ಚುನಾವಣೆ, ಕಾರ್ಪೊರೇಷನ್ ಚುನಾವಣೆ ಆಗಬೇಕಾ ಆಗಬಾರ್ದು ಸರ್? ಸರ್ ಕಾರ್ಪೊರೇಟ್ರ್ ಬೇಕಾಗುತ್ತೆ ಸರ್. ಕಾರ್ಪೊರೇಟ್ರ್ ಆದರೆ ನಮಗೆ ಒಳ್ಳೇದಾಗುತ್ತೆ. ಮಿಕ್ಕಿದ ಇದು ಎಲ್ಲ MLA ಹತ್ರ ಎಲ್ಲ ಹೋಗೋಕ್ಕಾಗಲ್ಲ, ಬರೋಕ್ಕಾಗಲ್ಲ. ನಮ್ಮ ಬಡವರಿಗೆ ಈ ಥರ ಕಾರ್ಪೊರೇಟ್ರೇ ಒಳ್ಳೇದಾಗುತ್ತೆ. ಯಾಕೆ ಸರ್ ಕಾರ್ಪೊರೇಟ್ರ್ ಬೇಕು? ಅದೇ ನಮ್ಗೆ ಕರೆಕ್ಟಾಗಿರುತ್ತೆ ಸರ್. ನಮ್ಮ ಪ್ರಕಾರ ಅದೇ. ಬೆಂಗಳೂರಲ್ಲಿ ಪಾಲಿಕೆ ಚುನಾವಣೆಯಾಗಿ 5 ವರ್ಷ 6 ತಿಂಗಳು ಹತ್ತತ್ರ ಆಗ್ತಾ ಇದೆ. ಈಗ ಮತ್ತೆ ಎಲೆಕ್ಷನ್ ಆಗ್ತಿದೆ ಅಂತ ಹೇಳಿ ಒಂದು ಟಾಪಿಕ್ ಶುರುವಾಗಿದೆ. ಎಲೆಕ್ಷನ್ ಆಗಬೇಕಾ ಆಗಬಾರ್ದು ನಿಮ್ಮ ಪ್ರಕಾರ? ಆಗಬೇಕು ಸರ್. ಯಾಕೆ ಆಗ್ಬೇಕು ಸರ್? ರಸ್ತೆ ನೀಟ್ನೆಸ್ ಇಲ್ಲ, ಗುಂಡಿಗಳು ಯಾವುದು ಕರೆಕ್ಟಾಗಿ ಗುಂಡಿ ಕೆಲಸಗಳಾಗಿಲ್ಲ, ಯಾವುದು ಖಂಡಿತ ಆಗಲೇಬೇಕು. ಈಗೇನಾದರೂ ನಾವು ಹೋಗಿ MLA ಹತ್ರ ಹೇಳೋಕ್ಕಾಗಲ್ಲ, ಕಾರ್ಪೊರೇಟರ್ ಹತ್ರನೇ ಹೇಳ್ಬೇಕಲ್ವಾ. ಎಲೆಕ್ಷನ್ ಆಗಬೇಕು. ತತ್ಕ್ಷಣಕ್ಕೆ ಸಿಗೋರು ಕಾರ್ಪೊರೇಟರ್ ಸರ್. ಎಲೆಕ್ಷನ್ ಆಗಬೇಕು. ಇವಾಗ ಸದ್ಯಕ್ಕೆ ಎಲೆಕ್ಷನ್ ಆದ್ರೇ ಒಳ್ಳೆಯದು. ಯಾಕೆ ಆಗಬೇಕಂದ್ರೆ ಅಲ್ಲಲ್ಲಿ ರೋಡ್ಗಳು ಸರಿ ಇಲ್ಲ, ಸ್ವಲ್ಪ ಎಲ್ಲ ನೋಡ್ಕೊಬೇಕು. ಅವ್ರಿದ್ರೇ ಏನಿದ್ರೆ ಕಂಪ್ಲೀಟ್ ಮಾಡೋಕೆ ಹೋಗೋಕ್ಕಾಗತ್ತೆ. ನಾವು MLAಗಳಿದಾರಲ್ಲ, MLA ಹತ್ರ ಹೋಗೋಕ್ಕಾಗಲ್ಲ, ಅವ್ರು ಬ್ಯುಸಿ ಇರ್ತಾರೆ. ಯಾವಾಗೂ ಅವ್ರ PA ಹತ್ರ ಹೋದರೆ ಇಲ್ಲ ಅಲ್ಲಿಲ್ಲ ಇಲ್ಲಿಲ್ಲ ಅಂತಾರೆ, ಇಲ್ಲ ಹೊರಗಡೆ ಹೋಗಿದ್ದಾರೆ, ಮೀಟಿಂಗಲ್ಲಿ ಇದ್ದಾರೆ ಅಂತಾರೆ. ಮತ್ತು ಏನು ಸಮಸ್ಯೆ ಅಂದರೆ ಇದು ತುಂಬ ಪ್ರಾಬ್ಲಮ್ ಆಗ್ತಾ ಇದೆ. ಒಂದು ಮನೆ ಹತ್ರ ಒಂದು ಸ್ಟ್ರೀಟ್ ಲೈಟ್ ಹೋಯ್ತು, ಮತ್ತು ಯಾರು ಹೋಗಿ ಹೇಳ್ಬೇಕು? ಅಲ್ಲಿ ಕಾರ್ಯಕರ್ತರು ಕೆಲಸ ಮಾಡ್ತಾರೆ, ಅವ್ರಿಗೆ ಹೇಳಿದ್ರೆ ಇವಾಗ ನಾಳೆ ಇವಾಗ ಅಂತಾರೆ. ಇವಾಗ ಈ ಆಫೀಸಲ್ಲಿ ಹೋಗಿ ಇವರು ಇರ್ತಾರಲ್ವ, ಇವ್ರ ಹತ್ರ ಹೋಗಿ ಹೇಳಿದ್ರೆ ನಾವು ಕಂಪ್ಲೀಟ್ ಏನಿದ್ರೆ ಮಾಡ್ತಾರೆ. ಈಗ ಬೆಂಗಳೂರಲ್ಲಿ BBMP ಅಂದರೆ ಈ ಹಿಂದಿನ BBMP ಈಗಿನ GBA ಎಲೆಕ್ಷನ್ ಆಗಬೇಕಾ ಆಗಬಾರ್ದಾ? ಯಾಕೆ ಆಗಬೇಕು ಅಂದರೆ ಎಲೆಕ್ಷನ್ ಮಾಡಿದ್ರೆ ತಾನೇ ಯು ವಿಲ್ ಹ್ಯಾವ್ ಸಮ್ ಅಕೌಂಟಬಿಲಿಟಿ ಅಲ್ವಾ? ಅದು ಹೌದು, ಇರ್ತಾರೆ. ಮತ್ತು ಯಾರಿಗೆ ನಮ್ಮ ಪ್ರಾಬ್ಲಮ್ಸ್ ಯಾರಿಗೆ ತೊಗೊಂಡು ಹೋಗೋದು ನಾವು? MLA ಇದಾರಲ್ವ, ಸಾಕಾಗಲ್ಲ. ಯು ನೀಡ್ ಅ ಕಾರ್ಪೊರೇಟರ್ ಹೂ ಇಸ್ ಮೋರ್ ಆಕ್ಸೆಸಿಬಲ್. ಬೇಕೇ ಬೇಕು. ಈಗ ಒಂದು ಕಳೆದ 6 ವರ್ಷದಿಂದ BBMP ಎಲೆಕ್ಷನ್ ಆಗಿಲ್ಲ ಮ್ಯಾಮ್. ಎಷ್ಟು ತೊಂದರೆ ಆಗ್ತಿದೆ ಅಂತ ಜನಸಾಮಾನ್ಯರಿಗೆ? ಒಂದು ಸಣ್ಣ ಕೆಲಸಗಳಿಗೂ ಹೇಳಕ್ಕೆ ಆಗುತ್ತಾ? ಯಾರಿಗೆ ಅಪ್ರೋಚ್ ಮಾಡಬೇಕು ಅಂತ ಕಷ್ಟ ಆಗುತ್ತೆ ನಮಗೆ. ದಟ್ ಇಸ್ ದ ಮೇನ್ ಥಿಂಗ್. ಯು ಡೋಂಟ್ ನೋ ಹೋಮ್ ಟು ಅಪ್ರೋಚ್.
ಎಲ್ಲ ಫೆಸಿಲಿಟಿ ಬೇಕು ಕಾರ್ಪೊರೇಷನ್ ಅದು. ರೋಡ್ ಸರಿ ಯಾವುದೋ ನೀರು ಸರಿಯಾಗಿ ಬರ್ತಾಯಿಲ್ಲ, ರೋಡ್ ಸರಿ ಇಲ್ಲ, ಬೇಜಾನ್ ಪ್ರಾಬ್ಲಮ್ಸ್ ಇದೆ ಬೆಂಗಳೂರಿನಲ್ಲಿ, ಬೇಜಾನಿದೆ. BBMP ಕೌನ್ಸಿಲರ್ ಬರಲೇಬೇಕು, ನಮ್ಮ ಏರಿಯಾ ಪ್ರತಿಯೊಂದು ಏರಿಯಾಗೆ ಬರಲೇಬೇಕು. MLAಗಳಿದಾರಲ್ಲ ಸರ್, MLA ಅವ್ರ ಮೇಲೆ ಇರೋದು ಸರ್ ಸೀಟು, ಮೇಲೆ ಅವರಿಂದಾನೇ ಅವರು ಸೈನ್ ಮಾಡ್ದೇ ಕೌನ್ಸಿಲರ್ ಮಾಡೋದು. ಕೌನ್ಸಿಲರ್ ಬೇಕೇ ಬೇಕು ಅವ್ರಿಗೆ, ಕೌನ್ಸಿಲರ್ ಇಲ್ಲ ಅಂತ ಬೆಂಗಳೂರು ಇಲ್ಲ. ಸರ್ ನೀವು ಇದೇ ವಾರ್ಡ್ ಅವರು ಸರ್? ನೀವು ವಾರ್ಡ್ನವರು. ಎಷ್ಟು ವರ್ಷದಿಂದ ಇರಲಿಲ್ಲ? ನಾನು ಇಲ್ಲೇ ಹುಟ್ಟು ಬೆಳೆದಿದ್ದು. ಹೌದಾ ಸರ್? ಈಗ ಪಾಲಿಕೆ ಇಲೆಕ್ಷನ್ ಆಗಿ, ಅಂದರೆ ನಮ್ಮ ಕಾರ್ಪೊರೇಷನ್ ಇಲೆಕ್ಷನ್ ಆಗಿ ಒಂದು 5 ವರ್ಷ 6 ತಿಂಗಳು 7 ತಿಂಗಳು ಆಯಿತು. ಸೊ ಇಷ್ಟು ದಿನದಲ್ಲಿ ಎಷ್ಟು ಸಮಸ್ಯೆಗಳಿದಾವೆ ಸರ್ ಈ ಭಾಗದಲ್ಲಿ? ಸರಿ, ಇನ್ನೂ ಹಲವಾರು ಸಮಸ್ಯೆಗಳಿದ್ದಾವೆ, ಅಂದರೆ ಲೋಕಲ್ ಸಮಸ್ಯೆಗಳಿದ್ದಾವೆ. ಏರಿಯಾ ವೈಸು ಒಳಗಡೆ ಇವಾಗ ಲೋಕಲ್ ಕಾರ್ಪೊರೇಟರ್ ಇದ್ದರೆ ಅಲ್ಲಿ ಸ್ಥಳೀಯ ಸಮಸ್ಯೆಗಳನ್ನು ಬಗೆಹರಿಬೋದು. ಇವಾಗ ಪ್ರತಿಯೊಂದೂ ನಾವು ಹೋಗ್ಬಿಟ್ಟು ನಮ್ಮ ಮೇಲಿನ ಅಧಿಕಾರಿಗಳಾಗಿರಲಿ, MLA ಸಾಹೇಬ್ರಿಗಾಗಿರಲಿ ಪದೇ ಪದೇ ತಿಳಿಸೋಕ್ಕಾಗಲ್ಲ. ಲೋಕಲ್ ನಾಯಕರುಗಳಿದ್ದರೆ ನಾವು ಬೇಗನೆ ಹೋಗ್ಬಿಟ್ಟು ಅವ್ರನ್ನು ಸ್ಪಂದಿಸಿ ಏನಾದ್ರು ಮಾತಾಡಿ ನಮ್ಮ ಸಮಸ್ಯೆಗಳ ಬಗ್ಗೆ ಅವರು ಚರ್ಚೆ ಮಾಡ್ಬೋದು, ಅದನ್ನು ಹೇಳ್ಬೋದು. ಸ್ಥಳೀಯ ಸಮಸ್ಯೆ ಚುನಾವಣೆಗಳು ಅಗತ್ಯ. ಸೊ ಈಗ ಅಂದರೆ ಈ ಕಾರ್ಪೊರೇಷನ್ ಇಲೆಕ್ಷನ್ ಆಗಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ ಸರ್? ಆಗಲೇಬೇಕು ಸರ್, ಇನ್ನೇಂದರೆ ಕಡ್ಡಾಯ ಆದ್ರೇ ಒಳ್ಳೆಯದು. ಒಬ್ಬ ಆಟೋ ಚಾಲಕನಿಂದ ಹಿಡಿದ್ಬಿಟ್ಟು ಒಬ್ಬ ನಿವಾಸಿ, ಆ ಒಂದು ಏರಿಯಾದ ನಿವಾಸಿ, ಅವ್ರಲ್ಲೂ ಕೂಡ ಮಾತಾಡ್ತಿದ್ವಿ. ನಮ್ಮ ಜೊತೆಗೆ ಸರ್ ಇದ್ದಾರೆ. ಸರ್, ಈಗ ಕಾರ್ಪೊರೇಷನ್ ಇಲೆಕ್ಷನ್ನು ಎಷ್ಟು ಇಂಪಾರ್ಟೆಂಟು, ಜೊತೆಗೆ ಈ 5.5-6 ವರ್ಷ ಆಯ್ತು ಈಗ ಎಲೆಕ್ಷನ್ ನಡೆದು ಪಾಲಿಕೆದು, ಈ ಮತ್ತೆ ನಡೆಯುತ್ತಾ ಇಲ್ಲೋ ಅನ್ನೋದೇ ಗೊಂದಲ ಸರ್. ಮತ್ತೆ ನಡಿಬೇಕು ಸರ್, ಅದು ಮತ್ತೆ ನಡೆದ ಪ್ರಶ್ನೆ ಎಲ್ಲ ನಡಿಬೇಕು ಆಯಿತಾ. ಹೆಚ್ಚು ಕಡಿಮೆ ಆಯಿತು, ಆ್ಯಕ್ಚುಲಿ ಮೇಲೆ ನಡಿಬೇಕಾಯ್ತು ಅಂದ್ಕೊಂತೀನಿ ನಾನು ಆಯಿತಾ. ಇವಾಗ ಮತ್ತೆ ಮುಂದೆ ಮಾಡಿದ್ದಾರೆ, ಅದೇ ಬೇಗ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಸರ್. ಏನೆಲ್ಲ ಸಮಸ್ಯೆ ಆಗ್ತದೆ ಅಂತೇಳಿ ಸಮಸ್ಯೆ ನೀವೇ ನೋಡ್ತಾ ಇದ್ದೀರಲ್ಲ, ರಸ್ತೆಗಳು ಆ ಥರ ಇವಾಗ ಆಯಿತಾ. ಮಳೆ ಬಂದರೆ ನೀವೆಲ್ಲ ಗುಂಡಿ ಚರಂಡಿಗಳು ನೀವು ಎಷ್ಟು ನೀವು ನೋಡಿದ್ದೀವಿ ನಾನು. ಈ MLA ಎಲ್ಲ ಇದ್ರು, ಆಫೀಸರ್ಸ್ ಎಲ್ಲ ಇದ್ರು, MLAಗಳಿದಾರಲ್ಲ, ಇವೆಲ್ಲ ಏನು ಪ್ರಯೋಜನ ಇಲ್ಲ ಸರ್, ಏನು ಪ್ರಯೋಜನ ಇಲ್ಲ ಆಯಿತಾ. ಇಲ್ಲಿ ನಾನು ಮಾತಾಡಿದ್ರೆ ಪಾರ್ಶಾಲಿಟಿ ಆಗುತ್ತೆ, ಬೇಡ ಆಯಿತಾ. ಏನೋ ಬಂತ ಏನು ಪ್ರಯೋಜನ ಇಲ್ಲ ಅದೇತಾ. ಅಲ್ಲ, ನೀವೊಬ್ಬ ನಾಗರಿಕರಾಗಿ ಈ ಕಾರ್ಪೊರೇಟರ್ಗಳು ಇಲ್ಲದೆ ಎಷ್ಟು ಸಮಸ್ಯೆಗಳು ಆಗ್ತಿದ್ದಾವೆ ಅಂತ ಸರ್? ಕಾರ್ಪೊರೇಟರ್ಗೆ ಎಷ್ಟು ಜನಗಳದ್ದು ಅಷ್ಟೇ ಜವಾಬ್ದಾರಿ ಇದೆ, ಬರೀ ಕಾರ್ಪೊರೇಟ್ ಮೇಲೆ ಡಿಪೆಂಡ್ ಆಗೋಂತಲ್ಲ ಆಯಿತಾ. ಕಾರ್ಪೊರೇಟರ್ ಮೇಲೆ ಮನುಷ್ಯರದು ಅಷ್ಟೇ, ನಾರ್ಮಲ್ ಸಿಟಿಸನ್ಗೂ ಅಷ್ಟೇ ಜವಾಬ್ದಾರಿ ಇರುತ್ತೆ ಅದಾಯ್ತಾ. ಇವಾಗ ಚುನಾಯಿತರಾಗಿ ಬಂದಿರತಕ್ಕಂಥ ವ್ಯಕ್ತಿಗಳಾದರೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು ಕೂಡ ಆಯಿತಾ. ಇನ್ನು ಎಲೆಕ್ಷನ್ ಆಗಿಲ್ವಲ್ಲ, ಹೆಚ್ಚು ಕಡಿಮೆ 5 ವರ್ಷ 6 ವರ್ಷ ಅಂತ ಹೇಳಿದ್ರಲ್ವ, ಮಾಡಬೇಕಾಗಿತ್ತು. ಇದು ಇಷ್ಟೊತ್ತಿಗೆ ಮಾಡಿಲ್ಲ. ನನ್ನ ಜೊತೆಗೆ ಇನ್ನೂ ಕೂಡ ಜನ ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ನಿಮ್ಮದು ಯಾವ ವಾರ್ಡ್ ಸರ್? ಯಾವ ವಾರ್ಡ್ ಬರ್ತೀರಾ ನೀವು? ನಾವು ಜಯಮಾಲ್ ವಾರ್ಡ್ಗೆ. ಜಯಮಾಲ್ ವಾರ್ಡ್ ಬರ್ತೀರಾ ಸರ್? ಸೊ ಈಗ ಕಾರ್ಪೊರೇಷನ್ ಎಲೆಕ್ಷನ್ ಆಗಿ ತುಂಬ ವರ್ಷ ಆಗೋಗಿದೆ, ಈಗ ಎಷ್ಟು ಸಮಸ್ಯೆ ಆಗ್ತಿದೆ ಸರ್ ಇಷ್ಟು ದಿನದಲ್ಲಿ? ಸರ್, ಭಾಳಷ್ಟು ಸಮಸ್ಯೆಗಳಿದ್ದಾವೆ, ಆದರೆ ನಮ್ಮ ಶಾಸಕರು ರಿಜ್ವಾನ್ ಅರ್ಷದ್ ಸಾಹೇಬರು ಎಲ್ಲದನ್ನು ನೋಟ್ ಮಾಡಿ, ಈಗ ನೋಡಿ ತಾವೇ ನೋಡ್ಬೋದು ಭಾಳಷ್ಟು ಕೆಲಸ ಮಾಡಿಸ್ತಿದ್ದಾರೆ. ಲಾಸ್ಟ್ ಶನಿವಾರ ಫುಲ್ ಎಲ್ಲ ಇನ್ಸ್ಪೆಕ್ಷನ್ ಎಲ್ಲ ಮಾಡಿ, ಹೊಸ ಲೈನ್, ಪೈಪ್ ಲೈನು, ಎಕ್ಸ್ಟ್ರಾ ಅಡಿಷ್ನಲ್ ವಾಟರ್ಸು ಇವೆಲ್ಲ ಭಾಳಷ್ಟು ಇಂಪ್ಲಿಮೆಂಟೇಷನ್ ಮಾಡ್ತಿದ್ದಾರೆ. ಕಾರ್ಪೊರೇಟರ್ಗಳಿದ್ರೆ ಇನ್ನೂ ಕೂಡ ಫಾಸ್ಟ್ ಕೆಲಸ ಆಗುತ್ತೆ ಅನ್ನೋದು ಅಭಿಪ್ರಾಯ ಸರ್. ಹೌದು ಸರ್, ಹೌದು. ಕಾರ್ಪೊರೇಟರ್ ಎಲೆಕ್ಷನ್ ಆಗಬೇಕಂದ್ರೆ ಆಗಬಾರ್ದಂತಾರೆ ನೀವು? ಆಗಬೇಕು ಅಂತ ನಾವು ಹೇಳೋದು, ಯಾಕಂದರೆ ಈಗ ಚುನಾಯಿತರು ಇಲ್ಲ ಅಂದರೆ ಭಾರಿ ಕಷ್ಟ ಆಗುತ್ತೆ. ಈಗ GBA ಇಲೆಕ್ಷನ್ ಆಗಬೇಕಾ ಆಗಬಾರ್ದಾ ಸರ್? ಸರ್, ಆಗಬೇಕು ಸರ್. ಯಾಕೆ ಆಗಬೇಕು ಸರ್? ಸರ್, ಡೆವಲಪ್ಮೆಂಟ್ ಆಗಬೇಕು. ಯಾಕೆ ಈಗ ಶಾಸಕರು ಇದ್ದಾರಲ್ಲ ಸರ್, ಯಾಕೆ ಡೆವಲಪ್ಮೆಂಟ್ ಆಗ್ತಿಲ್ಲ? ಸರ್, ಶಾಸಕ ಇದ್ರೂ ಈಗ ಕೌನ್ಸಿಲರ್ ಇರೋದೇನಕ್ಕೆ, BBMP ಇರೋದೇನಕ್ಕೆ? ಸೊ ಎವ್ರಿಥಿಂಗ್ ಹ್ಯಾಂಡಲ್ ಮಾಡೋದು ಯಾರು? BBMPನೇ ಅಲ್ಲ. ಪ್ರತಿ ಜಾಗಕ್ಕೆ, ರೋಡಕ್ಕೆ, ಬೀದಿಗೆ MLA ಬಂದುಬಿಟ್ಟು ನೋಡೋಕ್ಕಾಗಲ್ಲ. ಸೊ ಕೌನ್ಸಿಲರ್ ಈಸ್ ನೀಡೆಡ್ ಸರ್, ಖಂಡಿತ ಆಗಬೇಕು, ಡೆವಲಪ್ಮೆಂಟ್ ಆಗಬೇಕು. ನೀವು ನೋಡ್ಬೋದು, ರೋಡ್ ನೋಡಿ, ಪ್ಯಾಚಸ್. ಈಗ ಕಾರ್ಪೊರೇಟರ್ ಆದರೆ ಡೈಲಿ ಓಡಾಡ್ತಾರೆ, ಅವ್ರಿಗೆ ಗೊತ್ತಿರ್ತದಲ್ಲ ರೋಡಲ್ಲಿ ಏನಿದೆ, ಯಾರ ಜನರಿಗೆ ಹೆಂಗೆ ತೊಂದರೆ ಆಗ್ತದಂತ. ಸೊ ನಮ್ಮ ಜೊತೆ ಇನ್ನೊಬ್ರು ಕೂಡ ಇದ್ದಾರೆ, ಅವರು ಮಾತಾಡಿಸಿ ನೋಡೋಣ ಏನಂತಾರೆ. ಸರ್, ಎಲೆಕ್ಷನ್ ಆಗಬೇಕಂತೀರಾ? ಆಗ್ಬೇಕು ಸರ್. ಏನಕ್ಕಂದರೆ ಚಿಕ್ಕ ವಿಷಯಕ್ಕೆಲ್ಲ MLA ಕರೆಯೋಕ್ಕಾಗಲ್ಲ. ಕಾರ್ಪೊರೇಟ್ರ್ ಬಂದರೆ ಏನಾಗುತ್ತೆ ಅಂದರೆ ಅವ್ರ ಮನೆ ಥರ ನೋಡ್ಕೊಳ್ತಾರೆ ಅವರು. ನಮ್ಮ ಕಾರ್ಪೊರೇಟ್ರು ಇದ್ದಾರೆ, ಆದರೆ ಒಳ್ಳೆಯ ಮನುಷ್ಯ ಅವರು ಇದ್ರಬೇಕು, ಚೆನ್ನಾಗಿರುತ್ತೆ. ಪಾಲಿಕೆ ಇಲೆಕ್ಷನ್ ಆಗಿ, ಅಂದರೆ ಕಾರ್ಪೊರೇಷನ್ ಇಲೆಕ್ಷನ್ ಆಗಿ ಒಂದು 5 ವರ್ಷ 6 ತಿಂಗಳಾಯಿತು, ಕಾರ್ಪೊರೇಟರ್ಗಳೇ ವಾರ್ಡಲ್ಲಿ ಇಲ್ಲ ಅಂತ ಆಗ್ಬಿಟ್ಟಿದೆ. ಇಲೆಕ್ಷನ್ ಬೇಕಾ ಬೇಡವಾ ಅಂತ ಕಾರ್ಪೊರೇಷನ್ ಇಲೆಕ್ಷನ್? ಅಂದರೆ ನಮಗೆ ಏನು ಅವಶ್ಯಕತೆ ಇದೆ ಅದನ್ನ ಮಾಡಬೇಕು ಅಂತಂದರೆ ಬೇಕಾಗುತ್ತೆ. ಅನ್ನೆಸೆಸರಿಯಾಗಿ ಕೆಲವು ಸರಿ ತೋಡೋದು ಮಾಡೋದು ಮಾಡ್ತಾರೆ. ಅದು ಹಂಗಿದ್ರೆ ಅದು ನಮಗೆ ಬೇಡ ಅನಿಸುತ್ತೆ. ಆ ಸಮಯದಲ್ಲಿ ಬೇಕಾಗುತ್ತೆ, ಬೇಕೇ ಬೇಕು. ಸ್ಥಳೀಯವಾಗಿ ಸಮಸ್ಯೆಗಳು ಬಗೆಹರಿಸೋದಕ್ಕೆ ಕಾರ್ಪೊರೇಟರ್ ಬೇಕು ಬೇಕು ಬೇಕು. ಹೌದು. ಬಟ್ MLAಗಳಿಗೆ ಪ್ರತಿದಿನ ಹೋಗಿ MLAಗೆ ಕಾಯಕ್ಕಾಗಲ್ಲ. ಹೌದು, ಬೇಕಾಗುತ್ತೆ. ಅದು ಹೆಂಗಾಗುತ್ತೆ? ನಾವೆಲ್ಲೋ ಅವರು ಇಡೋಕ್ಕಿಲ್ಲ, ಬೇಕಾಗುತ್ತೆ. GBA ಎಲೆಕ್ಷನ್ ಆಗಬೇಕಾ ಆಗಬಾರ್ದು ಸರ್? GBA ಎಲೆಕ್ಷನ್ ಯಾಕೆ ಬೇಡ?
ಇವಾಗ ಹೆಂಗಿದೆಯೋ ಹಂಗೆ ಇರುತ್ತೆ ಗೌರ್ಮೆಂಟು, ಇನ್ನೂ ಏನು ಇಂಪ್ರೂವ್ಮೆಂಟ್ ಆಗೋದಿಲ್ಲ, ಇದ್ದಂಗೆ ಇರಲಿ ಪರವಾಗಿಲ್ಲ. ಈಗ ಕೌನ್ಸಿಲರ್ ಎಲ್ಲ ಆದರೆ ನಿಮಗೆ ಈಸಿ ಅಲ್ವಾ? ಕೌನ್ಸಿಲರ್ ಏನು ಮಾಡ್ತಾರೆ ಬಂದ್ಬಿಟ್ಟು? ಏನೂ ಮಾಡಲ್ಲ. ಅವ್ರೇನು ಮಾಡಲ್ಲ, ಏನೂ ಮಾಡಲ್ಲ. ಇವಾಗ ಇದ್ದಂಗೆ ಇರುತ್ತೆ, ಮೊದಲು ಇದ್ದಂಗೂ ಇವಾಗಲೂ ಹಂಗೆ. ಈಗಾದ್ರೂ ಏನೋ ಡೆವಲಪ್ಮೆಂಟ್ ಆಗ್ತಿದೆಯಾ ಬೆಂಗಳೂರಲ್ಲಿ? ಡೆವಲಪ್ಮೆಂಟ್ ಅಂತ ಹೆಸರಿಗೆ ಮಾತ್ರ ಹೇಳ್ತಾ ಇದ್ದಾರೆ ಅಷ್ಟೇ, ಬಿಟ್ಟರೆ ಡೆವಲಪ್ಮೆಂಟ್ ಏನೂ ಆಗ್ತಾ ಇಲ್ಲ. ಇವಾಗ ಸಮಸ್ಯೆ ಇದೆ ನಿಮ್ಮ ಏರಿಯಾದಲ್ಲಿ? ಈಗ ಸಮಸ್ಯೆ ರೋಡ್ ಇದು ಮಾಡಿಬಿಟ್ಟು ತುಂಬ ಸಮಸ್ಯೆ ಆಗ್ತಾ ಇದೆ. ಅದಿನ್ನು ಆಲ್ರೆಡಿ ಒಂದೂವರೆ ವರ್ಷ ಆಯಿತು ಮಾಡ್ತೀವಿ ಅಂತ, ಇನ್ನೂ ಮಾಡೂ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಯಾಕೆ ಸರ್? ಈಗ ಅಂದ್ರೆ GB ಅಂದ್ರೆ ಪಾಲಿಕೆ ಕಾರ್ಪೊರೇಷನ್ ಎಲೆಕ್ಷನ್ ಆಗಬಾರ್ದು ಅನ್ನೋ ನಿಮ್ಮ ಅಭಿಪ್ರಾಯ? ಬೇಡ ಎಲೆಕ್ಷನ್ ಆಗಬಾರ್ದು? ಬೇಡ ಹಿಂಗೆ ಇರಲಿ. ಯಾಕಂದರೆ ಏನು ಚೇಂಜ್ ಆಗಿಲ್ಲ, ಹಾಗೆ ಇದೆ. ಮುಂಚೆ ಹೆಂಗಿತ್ತು ಹಂಗೆ, ಎಲ್ಲ ಜಾಸ್ತಿ ಆಯಿತು. ಬಂದ್ರೂ ಏನು ಪ್ರಯೋಜನ ಇಲ್ಲ, ಇದ್ರೂ ಏನು ಪ್ರಯೋಜನ ಇಲ್ಲ. ನಮಗೆ ಮಕ್ಕಳಿಗೆ ಎಜುಕೇಷನ್ ಅಂದರೆ ತುಂಬ ಕಷ್ಟ ಆಗ್ತಾ ಇದೆ. ಯಾವ ಸ್ಕೂಲ್ ನೋಡಿ 1 lakh ಮೇಲೇ ಇರುತ್ತೆ ಅಡ್ಮಿಷನು. ಮತ್ತು ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ ಸೇರಿಸ್ಬಿಟ್ಟಿದ್ವಿ ಮುಂಚೆ. ಇವಾಗ ಏನು ಮಾಡೋದು? ಅಲ್ಲಿ ಪ್ರೈವೇಟಲ್ಲಿ ಓದೋಕ್ಕೆ ಆಗ್ತಾ ಇಲ್ಲ, ನಮಗೆ ಅಡ್ಮಿಷನ್ ಕಟ್ಟೋಕ್ಕೆ ಆಗ್ತಾ ಇಲ್ಲ. ಕಟ್ಟಿದ್ರೂ ಇನ್ನೂ ಜಾಸ್ತಿ, ಒಂದೊಂದು ಕ್ಲಾಸ್ ಹೋಗಿದ್ರೆ ಜಾಸ್ತಿ ಆಗ್ತಾ ಇದೆ. ನಮಗೇನು ಪ್ರಯೋಜನ ಇಲ್ಲ, ಅದಕ್ಕೆ ಬೇಡ. ಇವಾಗ ನಮ್ಮ ಅಭಿಪ್ರಾಯ ಏನಂದರೆ BBMP ಎಲೆಕ್ಷನ್ ಆದರೆ ಇನ್ನೂ ಹೆಚ್ಚಾಗಿ ನಮ್ಮ ಕ್ಷೇತ್ರ ವಾರ್ಡ್ನಲ್ಲಿ ಕೆಲಸಗಳು ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಇದೆ. ನಮ್ಮ ಮೇಲೆ ಭರವಸೆ, ಅವ್ರ ಮೇಲೆ ನಮಗೆ ಭರವಸೆ ಇದೆ. ಅನ್ಸುತ್ತಾ ಸರ್ ಪಾಲಿಕೆ ಎಲೆಕ್ಷನ್ ಆಗುತ್ತೆ ಅಂತ ಅನ್ಸುತ್ತಾ? ಯಾಕಂದ್ರೆ 5 ವರ್ಷ 6-7 ತಿಂಗಳು ಆಯ್ತು, ಈಗಲಾದ್ರೂ ಎಲೆಕ್ಷನ್ ಆಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ನಾವು ಕಾಯ್ತಾ ಇದ್ದೀವಿ ಸರ್, ಸಾಕಷ್ಟು ದಿನದಿಂದ ಕಾಯ್ತಾ ಇದ್ದೀವಿ. BBMP ಎಲೆಕ್ಷನ್ಸ್ ಬೇಕೇ ಬೇಕು. ಯಾಕೆಂದರೆ ಈ ಸಾರ್ವಜನಿಕರ ನೆಲಮಟ್ಟದ ಕುಂದುಕೊರತೆಗಳನ್ನ MLA MP ಹತ್ರ ಹೋಗ್ಬಿಟ್ಟು ಹೇಳೋಕ್ಕಾಗಲ್ಲ. ಸೊ ಅವರಿಗೆ ನಿಕಟವಾದ ಇರೋರೇ ಕಾರ್ಪೊರೇಟ್ರು. ಸೊ ಆದ್ದರಿಂದ BBMP ಎಲೆಕ್ಷನ್ ಬೇಕೇ ಬೇಕು. ಇಲ್ಲಿ ನಮ್ಮ ಜೊತೆ ಹಿರಿಯರು ಒಬ್ರು ಇದ್ದಾರೆ, ಅವ್ರನ್ನೂ ಕೂಡ ಕೇಳ್ತೀನಿ ನಾನು. ಸರ್, GB ಎಲೆಕ್ಷನ್ ಆಗಬೇಕಾ ಆಗಬಾರ್ದು ಸರ್? ಆಗಬೇಕು, ಎಲೆಕ್ಷನ್ ಆಗಬೇಕು. ಯಾಕೆಂದರೆ ಈಗ ನಮ್ಮದು ಕಾರ್ಪೊರೇಷನ್ ಕೆಲಸ ಆಗಬೇಕಾದ್ರೆ ಅಲ್ಲಿ ಹೇಳ್ತಾರೆ ಸರ್ ಇಲ್ಲಿ ಯಾರು ಜವಾಬ್ದಾರಿ ಆಫೀಸರ್ ಇಲ್ಲ, ಸೊ ಎಲೆಕ್ಷನ್ ಆಗೋವರೆಗೂ ಇದು ಏನು ಕೆಲಸ ಮಾಡೋಲ್ಲ. ಅದರಿಂದ ನಮ್ಮ ಕೆಲಸನೇ ಯಾವುದು ಆಗ್ತಾನೆ ಇಲ್ಲ. ಅಲ್ಲ ಸರ್, ಈಗ ಎಷ್ಟು ವರ್ಷ, ಒಂದು 5-6 ವರ್ಷ ಆಯಿತು, ಕಾರ್ಪೊರೇಟರ್ ಎಲ್ಲ ಇರಲಿಲ್ಲ. ಏನೆಲ್ಲ ಸಮಸ್ಯೆ ಆಗ್ತದೆ ಇತ್ತು ಸರ್ ನಿಮಗೆ ಇಲ್ಲಿ ಏರಿಯಾದಲ್ಲಿ? ಅಲ್ಲಿ ಯಾರಿಗೆ ನಮ್ಮದು ಪ್ರಾಬ್ಲಮ್ ಯಾರಿಗೆ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಮ್ಮ, ಅದೇ ಪ್ರಾಬ್ಲಮ್. ಯಾಕೆಂದರೆ ಪರ್ಟಿಕ್ಯುಲರ್ ಕಾರ್ಪೊರೇಟರ್ ಇದ್ದರೆ ಅದು ಹೋಗಿ ಅಪ್ರೋಚ್ ಮಾಡ್ಬೋದು, ನಮ್ಮ ಪ್ರಾಬ್ಲಮ್ಸ್ ಏನಿದೆ ಮುಂದೆ ಹಿಡಿಬೋದು, ಅದು ಇದು ಪರಿಹಾರ ಸಿಗುತ್ತದೆ. ಬಟ್ ಇಲ್ಲಿ ಯಾರು ಹೇಳೋರಿಲ್ಲ, ಆ ಥರ ಆಗಿಬಿಟ್ಟಿದೆ. ಈಗ GB ಎಲೆಕ್ಷನ್ ಆಗಬೇಕಾ ಆಗಬಾರ್ದಾ ಮೇಡಮ್? ಆಗಬೇಕು ಸರ್. ಏನಕ್ಕೆ ಆಗಬೇಕಂತಿದೆ ನೀವು? ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಿದ್ರೆ ಇಲ್ಲಿ ನಮಗೆ ಪಬ್ಲಿಕ್ಗೆ ಒಳ್ಳೇದಾಗತ್ತೆ, ನಮಗೆ ಟ್ರಾನ್ಸ್ಪೋರ್ಟ್ ಒಳ್ಳೇದಾಗತ್ತೆ, ಎಜುಕೇಷನ್ ಒಳ್ಳೇದಾಗತ್ತೆ. ಸೊ ಎಲೆಕ್ಷನ್ ಆಗಬೇಕು, ಅದೇ ಇಂಪಾರ್ಟೆಂಟ್. ಆದರೆ ಈಗ MLA ಇದ್ದಾರಲ್ಲ, ಅವ್ರ ಹತ್ರ ಸಮಸ್ಯೆ ಹೇಳ್ಕೋಬೋದು. ಬಟ್ ಅದು ಬಂದ್ಬಿಟ್ಟು ಡೈರೆಕ್ಟಾಗಿ ನಾವು ಅಲ್ಲಿ ಹೋಗಿ ಕನೆಕ್ಟ್ ಮಾಡೋಕ್ಕಾಗಲ್ಲ. ಒಂದೊಂದು ಸ್ಟೆಪ್ಸ್ ಇರುತ್ತೆ, ಅದು ಫಾಲೋ ಮಾಡಬೇಕು. ಆವಾಗನೇ ನಾವು ಅದು ಏನಿದೋ ಅದು ರೀಚ್ ಮಾಡೋಕ್ಕಾಗತ್ತೆ. ಡೈರೆಕ್ಟಾಗಿ ಇಲ್ಲಿ ಹೋಗಿ ರೀಚ್ ಮಾಡೋಕ್ಕಾಗಲ್ಲ. ಎಲೆಕ್ಷನ್ ಒನ್ ಆಫ್ ದ ಪಾಯಿಂಟ್, ಅಲ್ಲಿ ರೀಚ್ ಮಾಡಿದ್ರೆ ನಮಗೆ ಸ್ವಲ್ಪ ಬೆನಿಫಿಟ್ ಸಿಕ್ಕತ್ತೆ. ಪಾಲಿಕೆ ಎಲೆಕ್ಷನ್ ಬಗ್ಗೆ, ಕಾರ್ಪೊರೇಷನ್ ಎಲೆಕ್ಷನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ನೋಡಿ, ಇಷ್ಟು ವರ್ಷ ಆಯಿತು, ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಆಗಬೇಕು ಇದು. ಯಾಕೆಂದರೆ ತುಂಬ ಕೆಲಸ ಇದೆ ಇಲ್ಲಿ, ಯಾರಾದರೂ ಮಾಡಬೇಕಲ್ಲ. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಒಳ್ಳೆಯದು. ಕಾರ್ಪೊರೇಟ್ರು ಒಂದು ವಾರ್ಡಿಗೆ ಎಷ್ಟು ಇಂಪಾರ್ಟೆಂಟ್ ಸರ್? ತುಂಬ ಇಂಪಾರ್ಟೆಂಟ್ ರೀ. ಯಾಕೆಂದರೆ MLA ಅಂದರೆ ತುಂಬ ಕೆಲಸ ಇರ್ತದೆ ಅವ್ರಿಗೂ, ಬೇರೆ ಇಂಪಾರ್ಟೆಂಟ್. ವಾರ್ಡ್ಗೆ ನೋಡೋದು ಇದು ಕಾರ್ಪೊರೇಟರ್. ಹೌದು. ಪಾಲಿಕೆ ಚುನಾವಣೆ ಬಗ್ಗೆ ಇಷ್ಟೊತ್ತು ಜನ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರ ಈಗಲಾದರೂ ಚುನಾವಣೆ ಮಾಡುತ್ತಾ ಮಾಡಲ್ಲ ಅನ್ನೋದು ಈಗ ಎಕ್ಸ್ಟ್ರಾ ಪ್ರಶ್ನೆ ಆಗಿರುವಂಥದ್ದು. ಇದೇ ಈ ಹೊತ್ತಿನ ವಿಶೇಷ. ನನ್ನ ಓಟು ನನ್ನ ಮಾತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.